ನಮಸ್ತೆ ನಿಮ್ಮೆಲ್ಲರಿಗೂ. ಇವತ್ತಿನೊಂದು ಸಣ್ಣ ಕ್ವಿಕ್ ಟಿಪ್ಸ್. ಈಗ ತಾನೇ ಐಬ್ರೋಸ್ಗೊಬ್ಬರು ಬಂದಿದ್ದರು. ಸೊ ಅವ್ರ ಐಬ್ರೋಸ್ ಹಾಳಾಯಿತು ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರು, ಬೇರೆ ಯಾವುದೋ ಊರಿಗೆ ಹೋಗ್ಬಿಟ್ಟು. ಸೊ ಅದರಿಂದ ಬೇರೆ ಯಾವುದಾದ್ರೂ ಊರಿಗೆ ಹೋಗೋದಾದರೆ ಅವರಿಗೆ ಜಸ್ಟ್ ಎಕ್ಸ್ಟ್ರಾಸ್ ತೆಗೀರಿ ಅಂತೇಳಿ, ಇಲ್ಲಾಂದರೆ ಒಂದು ಪೆನ್ಸಿಲ್ ತೊಗೊಂಡು ನೀವು ಮಾರ್ಕ್ ಮಾಡ್ಕೊಂಡು ಹೋಗಿ ಇಷ್ಟನ್ನು ಮಾತ್ರ ತೆಗೀರಿ ಅಂತ ಅರ್ಜೆಂಟ್ ಇದ್ದರೆ. ಮತ್ತು ಹಾಗೆ ನೀವು ಬಿಗಿನಿಂಗ್ ಕಲ್ತವರು, ಬ್ಯೂಟಿಷಿಯನ್ ಕಲ್ತವರು, ಅವರು ಮೊದಲನೇ ಸಲನೇ ಶೇಪ್ ಕೊಡ್ಲಿಕ್ಕೆ ಹೋಗಬೇಡಿ. ಎಕ್ಸ್ಟ್ರಾ ಮಾತ್ರ ತೆಗೆದು ಪುನಃ ಅವರನ್ನು ಕೇಳಿ ತೆಗಿಬೇಕಾ ಅಂತ ಹೇಳಿಬಿಟ್ಟು ಹಾಗೆ ಮಾಡ್ತಾ ಮಾಡ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ. ಅಥವಾ ನಿಮಗೆ ತುಂಬ ಹೋಯಿತು ಅಂತ ಹೇಳಿ ಏನು ಬೇಜಾರು ಮಾಡ್ಕೋಬೇಡಿ. ಜಸ್ಟ್ ಒಂದು ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ ತಗೊಂಡು ಅದನ್ನು ಫಿಲ್ ಮಾಡ್ಕೋಬೋದು ನಾವು, ಬ್ಲ್ಯಾಕ್ ಮಾಡ್ಕೋಬೇಡಿ. ಇಲ್ಲಾಂದರೆ ನೆಟ್ಟಲ್ಲೆಲ್ಲ ಬರುತ್ತೆ, ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಐಬ್ರೋ ಫಿಲ್ಲರು. ಸೊ ಹೀಗಿರುತ್ತೆ. ಇದರಲ್ಲಿ ಬ್ರೌನಿಷ್ ತಗೊಂಡು ನಿಮಗೆ ಹೇಗೆ ಬೇಕೋ ಐಬ್ರೋಸನ್ನು ಫಿಲ್ ಮಾಡ್ಕೊಳ್ಳಿ ಅಷ್ಟೇ. ಹೋಗ್ತಾ 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 ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ನನಗೆ ಐಬ್ರೋಸ್ ಇಲ್ಲ, ಸಣ್ಣ ಇದೆ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ಮತ್ತು ಕೆಲವ್ರಿಗೆ ಗ್ಯಾಪ್ ಇರುತ್ತೆ ಮಧ್ಯ ಮಧ್ಯ. ಈ ಥರದೊಂದು ಪೆನ್ಸಿಲ್ ಅಥವಾ ಇದನ್ನು ತೆಗೆದಿಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಕೆಲವರಿಗೆ ಐಬ್ರೋಸ್ ತುಂಬ ಚೆನ್ನಾಗಿರಬೇಕು ಆ ಥರ ಎಲ್ಲ ಇದಿರುತ್ತೆ. ಈ ಥರ ಒಂದು ಮಾಡಿ ನೋಡಿ ನೀವು. ಇದು ಅವತ್ತೊಂದು ದಿನ ಹೇಳಿದ್ದೆ, ಪುನಃ ಹೇಳಿದ್ದೀನಿ. ಈ ಥರದೊಂದು ನೆಟ್ಟಲ್ಲಿ ಐಬ್ರೋ ಪೆನ್ಸಿಲ್ ಅಂತ 2 ಸೈಡ್, ಒಂದು ಕಡೆ ಬ್ರೌನ್ ಇರುತ್ತೆ, ಇನ್ನೊಂದು ಕಡೆ ಬ್ಲ್ಯಾಕ್ ಇರುತ್ತೆ. ಇಲ್ಲಿಂದ ಬ್ರೌನ್ ಹಾಕ್ಕೊಳ್ಳಿ, ಇಲ್ಲಿ ಬರ್ತಾ ಬರ್ತಾ ಬ್ಲ್ಯಾಕ್ ಹಾಕ್ಕೊಳ್ಳಿ. ಇಲ್ಲಿಂದನೇ ಬ್ಲ್ಯಾಕ್ ಹಾಕ್ಬಿಡಿ, ಅದು ಅಷ್ಟು ಚೆನ್ನಾಗಿ ಕಾಣಲ್ಲ, ತುಂಬ ಆಕ್ವರ್ಡಾಗಿ ಕಾಣುತ್ತೆ. ಸೊ ಟ್ರೈ ಮಾಡಿ ನೋಡಿ, ಯಾವತ್ತೂ ಬೇಜಾರಾಗಬೇಡಿ ಐಬ್ರೋಸ್ ಹಾಳಾಯಿತು ಅಂತ. ಐಬ್ರೋಸ್ ಹಾಳಾದರೆ 2 or 3 ಮಂತ್ಸಲ್ಲಿ ಅದನ್ನು ಸರಿ ಮಾಡ್ಬೋದು. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಹ್ಯಾವ್ ಎ ನೈಸ್ ಡೇ.